ಹಕ್ಕುಪತ್ರ ನೀಡುವಂತೆ ಒತ್ತಾಯಿಸಿ ಇತ್ತೀಚೆಗೆ ಬಂಟ್ವಾಳ ತಾಲೂಕು ಆಡಳಿತ ಸೌಧ ಮುಂಭಾಗ ನಡೆದಿದ್ದ ಅಹೋರಾತ್ರಿ ಧರಣಿ ಮತ್ತೆ ಆರಂಭವಾಗಿದೆ. ಹಕ್ಕುಪತ್ರ ನೀಡುವಂತೆ ಒತ್ತಾಯಿಸಿ ಇತ್ತೀಚೆಗೆ 4 ದಿನಗಳ ಕಾಲ ಬಿಸಿ ರೋಡಿನ ಬಂಟ್ವಾಳ ತಾಲೂಕು ಆಡಳಿತ ಸೌಧದ ಮುಂಭಾಗದಲ್ಲಿ ಪುಣಚ ಸಮೀಪದ 3 ಪರಿಶಿಷ್ಟ ಪಂಗಡದ ಕುಟುಂಬಗಳು ಪ್ರತಿಭಟನೆ ನಡೆಸಿದ್ವು. ಬಿಜೆಪಿ ಮುಖಂಡರು ಇವರಿಗೆ ಬೆಂಬಲ ನೀಡಿದರು. ಬಳಿಕ ಪೆರ್ನೆಯಲ್ಲಿ ಪುತ್ತೂರು ಶಾಸಕರು ಸಭೆ ನಡೆಸಿ ಹಕ್ಕುಪತ್ರ ನೀಡಲಿದ್ದಾರೆ ಎಂಬ ಬಗ್ಗೆ ಶಾಸಕ ರಾಜೇಶ್ ನಾಯ್ಕ್ ಹಾಗೂ ಬಂಟ್ವಾಳ ತಹಶೀಲ್ದಾರ್ ಮಂಜುನಾಥ್ ಮಾತುಕತೆ ನಡೆಸಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಕೈಬಿಡಲಾಗಿತ್ತು. ಹಕ್ಕುಪತ್ರ ಪಡೆಯಲು ಪೆರ್ನೆ ಗ್ರಾಮ ಪಂಚಾಯತ್ಗೆ ಹೋಗಿದ್ದ ಪರಿಶಿಷ್ಟ ಕುಟುಂಬದ 3 ಹಕ್ಕುಪತ್ರ ದೊರಕಿಲ್ಲ. ಯಾಕಂದ್ರೆ ಪೆರ್ನೆ ಗ್ರಾಮ ಪಂಚಾಯತ್ನಲ್ಲಿ ಪುತ್ತೂರು ಶಾಸಕ ಅಶೋಕ್ ರೈ ಅಧ್ಯಕ್ಷತೆಯಲ್ಲಿ ನಡೆಯಬೇಕಾದ ಹಕ್ಕುಪತ್ರ ನೀಡುವ ಸಭೆಯೇ ನಡೆಯಲಿಲ್ಲ. ಪರಿಣಾಮವಾಗಿ ತಾತ್ಕಾಲಿಕ ಸ್ಥಗಿತಗೊಳಿಸಿದ ಪ್ರತಿಭಟನೆ ಮತ್ತೆ ಆರಂಭವಾದಂತಿದೆ. ಹೋರಾಟದ ನೇತೃತ್ವ ವಹಿಸಿದ ಗಿರಿಧರ್ ಅವರು ಮಾಧ್ಯಮಗಳ ಜೊತೆಗೆ ಮಾತನಾಡಿ ಮೇ 26ರಂದು ಪೆರ್ನೆ ಗ್ರಾಮ ಪಂಚಾಯತ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ಹಕ್ಕುಪತ್ರ ವಿತರಣೆಗೆ ತಿಳುವಳಿಕೆ ಪತ್ರ ಹೊರಡಿಸಲಾಗಿತ್ತು. ಅದರಂತೆ 3 ಕುಟುಂಬದ ಸದಸ್ಯರು ಬೆಳಗ್ಗೆ 9:30ಕ್ಕೆ ಸ್ಥಳಕ್ಕೆ ತಲುಪಿ 11:30ರವರೆಗೆ ಕಾದು ಕುಳಿತರು. ಅಧಿಕಾರಿಗಳು ಸ್ಥಳಕ್ಕೆ ಬಂದಿರಲಿಲ್ಲ. ಬಳಿಕ ತಹಶೀಲ್ದಾರ್ ಅವರನ್ನ ಫೋನ್ ಮೂಲಕ ಸಂಪರ್ಕಿಸಿದಾಗ ಶಾಸಕರಿಗೆ ಬೇರೆ ಸಭೆ ಇದ್ದಿದ್ದರಿಂದ ಈ ಸಭೆಯನ್ನ ರದ್ದುಗೊಳಿಸಲಾಗಿದೆ ಎಂಬ ಮಾಹಿತಿ ತಿಳಿಯಿತು. ನಮ್ಮ ಹೋರಾಟ ಅಹೋರಾತ್ರಿ ಮತ್ತೆ ಮುಂದುವರಿಯಲಿದೆ ಎಂದಿದ್ದಾರೆ. ಪಂಗಡದ ಒಂದು 5 ಮನೆಯವರು ವಾಸ್ತವ್ಯ ಆಗಿದ್ದಾರೆ. ವಾಸ್ತವ್ಯ ಆದಲ್ಲಿ ಅವರು ಸುಮಾರು